ಮ್ಯಾಮ್ ಇವತ್ತು ರಾಯರ ದರ್ಶನ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ತುಂಬಾ ಸಂತೋಷ ಅನ್ಸುತ್ತೆ. ಒಂದು ಆಲ್ಬಮ್ ಸಾಂಗ್ ಮಂತ್ರಾಲಯ ರಾಯರ ಸೇವೆಗಳನ್ನ ತೋರಿಸುವಂತ ಆ, ಶ್ರೀ ಶ್ರೀ ಆ, ಗುರುಗಳ ಸಮಾನರಾದ ಸುಬ್ಬದೇಂದ್ರ ಸ್ವಾಮಿಗಳ ತೀರ್ಥರ ಅವರ ಸಾರಥ್ಯದಲ್ಲಿ ನಡೆಯುವಂತ ಪೂಜೆಗಳು ಪುರಸ್ಕಾರಗಳು, ಆ ಪುನಸ್ಕಾರ ಎಲ್ಲವನ್ನು ನೋಡುವಂತ ಸೌಭಾಗ್ಯ. ಯಾಕಂದ್ರೆ ತುಂಬಾ ಜನಕ್ಕೆ ಮಂತ್ರಾಲಯಕ್ಕೆ ಹೋಗಿ ಅದನ್ನ ನೋಡೋದು ಆಗೋದಿಲ್ಲ. ಅಂತವ್ರಿಗೆ ಮಂತ್ರಾಲಯದಲ್ಲಿ ಏನೇನು ಪೂಜೆ ಆಗುತ್ತೆ, ಹೇಗೆ ಪೂಜೆ ಮಾಡ್ತಾರೆ, ಎಲ್ಲಿ ಏನೇನು ಶಾಸ್ತ್ರಗಳು ನಡೆಯುತ್ತೆ, ಅದನ್ನೆಲ್ಲ ತೋರಿಸುವಂತ ಪ್ರಯತ್ನ ಈ ಆಲ್ಬಮ್ದು. ರಘು ಭಟ್ ಮತ್ತೆ ಸುಗುಣ ಅವರಿಗೆ ನಿಜವಾಗ್ಲೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಂಡ್ ಅಜನೀಶ್ ಯಾವಾಗ್ಲೂ ಒಂಥರ ಬಿಕಮ್ ಒಂಥರ ಡಿವೋಷನಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿ ತುಂಬಾ ಖುಷಿ ಅನ್ಸುತ್ತೆ. ಮ್ಯಾಮ್ ನಾರ್ಮಲಿ ಏನು ಅಂತ ಹೇಳಿದ್ರೆ ನಾವು ರಾಯರ ಒಂದು ಕೀರ್ತನೆಯನ್ನ ರಾಜ್ಕುಮಾರ್ ಅವರ ಒಂದು ವಾಯ್ಸ್ ಅಲ್ಲಿ ಕೇಳ್ತಾ ಇದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ಅಭಿ ಅವರ ಒಂದು ವಾಯ್ಸ್ ಅಲ್ಲಿ ಕೇಳ್ತಾ ಇದ್ವಿ. ಸೊ ಹೇಗೆ ಅನಿಸ್ತದೆ? ತುಂಬಾ ಖುಷಿ ಅನಿಸ್ತಾ. ಹುಡುಗ ನಮ್ಮ ದೇಶದವನೇ ಅಲ್ಲ, ಆದರೂ ಅಲ್ಲಿಂದ ಬಂದು ಕಲ್ತು ಕನ್ನಡ ಕಲ್ತು ಹಾಡಿ ಈಗಾಗಲೇ ಅಜನೀಶ್ ಜೊತೆ ಹಲವಾರು ಹಾಡುಗಳನ್ನ ಹಾಡಿದ್ದಾನೆ. ಕಾಂತಾರದಲ್ಲಿ ಒಂದು ಭಕ್ತಿ ಹಾಡುಗಳನ್ನ ಇವತ್ತು ಕೂಡ ನಮ್ಗೆ ಮೈ ಜುಮ್ ಅನ್ಸೋ ತರ ಹಾಡಿದ್ದಾನೆ. ಈ ಹಾಡನ್ನು ಅವನು ಒಂದೆರಡು ಸಾಲ ಹಾಡ್ಬೇಕಾದ್ರೆ ತುಂಬಾ ಖುಷಿ ಅನಿಸ್ತು ನನಗೆ. ಅವನ ಬಗ್ಗೆ ಒಂಥರ ಪ್ರೌಡ್ ಅನ್ನಿಸ್ತು ನನಗೆ. ಅದೇ ಅಫ್ಕೋರ್ಸ್ ಭಕ್ತಿ ಗೀತೆಗಳು ಅಂತ ಕೇಳುವಾಗ ನಮಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳ ದೇವರ ಸ್ವಾಮಿಗಳಾಗ್ಲಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಿ ಹಾಡುಗಳನ್ನ ಕೇಳ್ತಾ ಕೇಳ್ತಾನೆ ನಾವೆಲ್ಲ ಬೆಳೆದವರು. ಸೊ ಅವರ ಹಾಡುಗಳನ್ನ ಕೇಳಿದವರು. ಅಂತರದಲ್ಲಿ ಇವರು ಪಿ ಶ್ರೀನಿವಾಸರವ್ರದ್ದು SPB ಅವರ ಹಾಡುಗಳನ್ನ ಕೇಳ್ತಾ ಈಗ ಆಬಿದು ಕೇಳಿದಾಗ ನನಗೆ ತುಂಬಾ ಹತ್ರ ಅನ್ನಿಸ್ತು. ಅವ್ರಿಗೆಲ್ಲರಿಗೂ ತುಂಬಾ ಖುಷಿ ಅನ್ನಿಸ್ತು. ಅವ್ರಿಗೆ ಒಳ್ಳೇದಾಗಿ. ಮ್ಯಾಮ್ ಮತ್ತೇನು ಅಂತ ಹೇಳಿದ್ರೆ ಅಜನೀಶ್ ಲೋಕನಾಥ್ ಅವ್ರನ್ನ ಹಲವಾರು ವರ್ಷಗಳಿಂದ ನೀವು ನೋಡ್ಕೊಂಡು ಬಂದಿದ್ದೇವೆ. ಒಂದು ರೀತಿ ರೀಸೆಂಟ್ ಆಗಿ ಕಾನ್ಸರ್ಟ್ ಕೂಡ ಆಯ್ತು. ಅವರ ಒಂದು ಬೆಳವಣಿಗೆ ತುಂಬಾ ಏನು ಪ್ರೈಡ್ ಅಂತ ಅನಿಸ್ತದೆ ನಮಗೆ. ಸೊ ಅವರು ಕೂಡ ಈ ಒಂದು ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಅನ್ಸುತ್ತೆ. ಎಲ್ಲಿ ಅವನು ಇಲ್ಲ, ಈಗ ಅವನಿಗೆ ಅದನ್ನೇ ಹೇಳ್ತಾ ಇದ್ದೆ ನಾನು, ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೆ. ಬಹಳ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ. ಅಂದ್ರೆ ನನ್ಗೆ ಶಾರ್ಟ್ಸ್ ತೆಗೆದಿರೋರು, ಈವನ್ ಕ್ಯಾಮ್ರಾಮನ್, ಎಡಿಟರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಈ ತರದೊಂದು ಮಾಡ್ಬೇಕು ಥಾಟ್ ಬಂತಲ್ಲ ಅವ್ರಿಗೆ. ಹ್ಯಾಟ್ಸ್ ಆಫ್ ಟು ಹಿಮ್. ಮ್ಯಾಮ್ ನೀವೊಂಥರ ಲಕ್ಕಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಶ್ ಅವರಾಗಿರ್ಲಿ, ರಿಷಬ್ ಶೆಟ್ಟಿ ಅವರಾಗಿರ್ಲಿ, ಯಾರಿಗೆಲ್ಲ ನೀವು ತಾಯಿ ಪಾತ್ರ ಮಾಡಿದಿರಿ ಅವರೊಂಥರ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಸೊ ಈಗ ಯಶ್ ಅವರು ಕೂಡ ಅಷ್ಟೇ, ನೀವು ಕಿರಾತಕ ಒಂದು ಸಿನಿಮಾದಲ್ಲಿ ಟಾಪ್ ಅಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಟಾಪ್ 1 ಆಕ್ಟರ್ ಆಗಿ ನಿಂತಿದ್ದಾರೆ. ಸೊ ಅವರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಎಲ್ಲ ಅವ್ರು ಬಹಳ ಕಷ್ಟಪಟ್ಟು ಅವರು ಜರ್ನಿನ ಕಟ್ಕೊಂಡಿದ್ದಾರೆ. ಅವರೆಲ್ಲರೂ, ರಿಷಬ್ ಆಗ್ಲಿ, ಯಶ್ ಆಗ್ಲಿ, ಅಥವಾ ಧ್ರುವ ಆಗ್ಲಿ, ಅಥವಾ ಬೇರೆ ಎಲ್ಲಾ ಕಲಾವಿದರು ಅವ್ರವ್ರು ಕಷ್ಟಪಟ್ಕೊಂಡು ಬರ್ತಿದ್ದಾರೆ. ಅಫ್ಕೋರ್ಸ್ ನನ್ಗೆಲ್ಲೋ ಒಂದು ಕಾಕತಾಳೀಯ ಅಂತ ಹೇಳ್ಬೋದು. ಅಥವಾ ಅವರ ಜೊತೆ ನಾನು ಒಬ್ಬ ತಾಯಿ ಪಾತ್ರ ಮಾಡ್ಲಿಕ್ಕೆ ಕೂಡ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವರೆಲ್ಲರೂ ಹಾಗೆ ನೋಡ್ತಾರೆ ನನ್ನ. ಸೊ ನನಗೇನು ಅಭಿನಯ ಕೃತಕವಾಗಿ ಮಾಡ್ಬೇಕು ಅಂತ ಏನು ಅನ್ಸೋದೇ ಇಲ್ಲ. ನನಗೆ ಅದು ಸಹಜವಾಗಿ ಅವ್ರ ಜೊತೆ ಬರುತ್ತೆ. ಸೊ ಅವ್ರು ಕಷ್ಟಪಟ್ಟಿರೋದು ಕಣೋ, ಸುಮ್ನೆ ನಾ ಮಾಡಿದೆ ಅಂದ್ರೆ ಸುಳ್ಳು. ಅಲ್ಲ ಮ್ಯಾಮ್ ಒಂಥರ ಲಕ್ ಇದೆ. ಎಲ್ಲರೂ ನಿಮ್ಮೊಟ್ಟಿಗೆ ಟಾಕ್ಸಿಕ್ ಇನ್ನೇನೋ ಸಿನಿಮಾ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗೊತ್ತಿಲ್ಲ ಆ ಪಿಕ್ಚರ್ ಹೇಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಆ ಪಿಕ್ಚರ್ ಬಂದ್ಮೇಲೆ ನಿಂಗೆ ಹೇಳ್ತೀನಿ. ಮ್ಯಾಮ್ ಕೊನೆಯದಾಗಿ ನಿಮ್ಮ ಮೂವಿ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡೋದಾದ್ರೆ ನಮಗೆ ಮ್ಯಾಮ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬೇಕು. ನಾನು ರುದ್ರಾವತಾರ ಆನ್ ಸೆಟ್ ಅಲ್ಲಿ ಇದೆ, ಕಡಲ್ಕೋಟೆ ಅದನ್ನು ಆನ್ ಸೆಟ್ ಅಲ್ಲಿ ಇದೆ, ಕ್ರಿಮಿನಲ್ ಶೂಟಿಂಗ್ ನಡೀತಾ ಇದೆ, ಮತ್ತೆ ಲಕ್ಷ್ಮೀ ಪುತ್ರ ಮುಗಿತಾ ಇದೆ. ಸೊ ಈ ತರ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದ್ದೀನಿ. ದೇವ್ರ ದಯದಿಂದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಕನ್ನಡ ನಿರ್ಮಾಪಕರು ನಿರ್ದೇಶಕರು ಅವಕಾಶಗಳನ್ನು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇದಾಗಿತ್ತು ತಾರಾ ಮ್ಯಾಮ್ ಅವರ ಮಾತು. ಇನ್ನಷ್ಟು ಸುದ್ದಿಗಳನ್ನ ಹೊತ್ಕೊಂಡು ನಾವು ನಿಮ್ಮ ಮುಂದೆ ಬರ್ತೇವೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.